ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ವಿಜಯಪುರ ಉಪವಿಭಾಗದ ಗ್ರಾಮೀಣ ಉಪವಿಭಾಗದಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ಕಳೆದ ವರ್ಷ ಆದಂತಹ ಪ್ರಕರಣಗಳಲ್ಲಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರಿಂದ ಸ್ವತ್ತು ಮತ್ತು ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ತಮಗೆ ಬಂದಂತಹ ಸಂಘಗಳಿಗೂ ಧನ್ಯವಾದಗಳು. ಇವತ್ತು ಒಟ್ಟು 4 ಪ್ರಕರಣಗಳ ಮೂಲವನ್ನು ನಾವು ಪತ್ತೆ ಹಚ್ಚಿಕೊಂಡು ಹೋದಾಗ ನಮಗೆ ಒಟ್ಟು ಪತ್ತೆ ಆಗಿರೋದು 48 ಪ್ರಕರಣಗಳು ಏನು ನಮ್ಮ ಉಪವಿಭಾಗದಲ್ಲಿ ದಾಖಲಾಗಿತ್ತು. ನಮ್ಮ ಉಪವಿಭಾಗ ಮತ್ತು ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಪೊಲೀಸ್ ಠಾಣೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿಯೂ ಕೂಡ ಇವರ ಮೇಲೆ ಪ್ರಕರಣಗಳು ದಾಖಲಾಗಿತ್ತು. ಒಟ್ಟು 48 ಸ್ವತ್ತಿನ ಪ್ರಕರಣಗಳಲ್ಲಿ 14 ಜನ ಅಂತಾರಾಜ್ಯ ಮತ್ತು ಅಂತರ್ ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು 65 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ, ಆಮೇಲೆ 20 ಲಕ್ಷ ರೂಪಾಯಿ ನಗದು ಹಾಗೂ ಬಳಸಿದಂಥ 2 ಕಾರು ಮತ್ತು ಬೈಕ್ ಅಫೆಂಡರ್ಸ್ ಏನಿದ್ದಾರೆ ಒಟ್ಟು 39 ಬೈಕ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಜಯಪುರ ಗ್ರಾಮೀಣ ಉಪವಿಭಾಗ DSP ಸುಲ್ಫಿ ಅವರ ನೇತೃತ್ವದಲ್ಲಿ ಮತ್ತು CP ಆದಂತಹ ರಮೇಶ್ ಔಜಿ ಮತ್ತು ಜಾಣರು ಮತ್ತು ಅವರ ಉಪವಿಭಾಗದ ಎಲ್ಲ PSI ಅವರು ಸೇರಿ ಇವುಗಳನ್ನು ಪತ್ತೆ ಕಾರ್ಯವನ್ನು ಕಳೆದ 2 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದರು. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 48 ಪ್ರಕರಣಗಳಲ್ಲಿ ಸುಮಾರು 1,17,30,000 ಮೊತ್ತದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಕರಣಗಳು ಮಣಗುಳಿ ಪೊಲೀಸ್ ಠಾಣೆಯಲ್ಲಿ ಮೇ 3ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಎದ್ದಂಥ ವ್ಯಕ್ತಿಗಳು ವಿಜಯಪುರದಿಂದ ಮಣಗುಳಿಗೆ ಹೋಗ್ತಿರ್ಬೇಕಾದ್ರೆ ಬಸ್ಸಲ್ಲಿ ಈ ರೀತಿ ಯಾಕೆ ಕೆಲವೊಂದಿಷ್ಟೇ ಪ್ರಕರಣಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಜನರಿಗೆ ಇದರ ಬಗ್ಗೆ ಮೆಸೇಜ್ ಹೋಗಲಿ, ಅವರ ಎಚ್ಚರಿಕೆಯಿಂದ ಇರಲಿ, ಯಾವ ರೀತಿ ಅವರು ಮೋಸಕ್ಕೊಳಗಾಗ್ತಾರೆ ಅಥವಾ ಯಾವ ರೀತಿ ಅವರನ್ನು ಅಟೆನ್ಷನನ್ನು ಡೈವರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಪ್ರಕರಣಗಳನ್ನ ಆಯಿತು. ಅದನ್ನು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮಣಗುಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮಣಗುಳಿಗೆ ಹೋಗ್ತಿರ್ಬೇಕಾದ್ರೆ ಈ ಲೇಡೀಸನ್ನು ಪರ್ಟಿಕ್ಯುಲರ್ಲಿ ವೀಕರ್ ಏನು ವಯಸ್ಸಾದಂಥವರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಬಸ್ಗಳಲ್ಲಿ ಇವರು ಕೂಡ ಏನು ಒಂದು ತಂಡ, ಇವರು ಬೇರೆ ಬೇರೆ ಪ್ಲೇಸಸ್ಗಳಿಂದ ಮಹಾರಾಷ್ಟ್ರದಿಂದಲೂ ಇದ್ದಾರೆ ಮತ್ತು ಕಲಬುರಗಿಯವರು ಇದ್ದಾರೆ. ಸೊ ಮತ್ತು ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ. ಇವರು ಆ ಬಸ್ಗಳಲ್ಲಿ ಹತ್ತಿ ಏನು ಮಾಡೋದು ಅಂತಂತಂದರೆ ಅವರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಕ್ಕಳನ್ನ ಅವರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಟುಕೊಟ್ಟಾಗೆ ಅಥವಾ ಅವರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದು ರೀತಿ ಕಾನ್ಫಿಡೆನ್ಸಿಗೆ ತೊಗೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡುವ ಒಂದು ನೆಪದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಅವರಲ್ಲಿದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ತೊಗೊಂಡು ಹೋಗುವಂಥ ಒಂದು ಗ್ಯಾಂಗ್ ಇದು. ಸೊ ಈ ಗ್ಯಾಂಗನ್ನು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ. ಇವರು ನಮ್ಮ ತಿಕೋಟ, ದೇವರಿಪುರಗಿ, ಬಬಲೇಶ್ವರ, ಆದರ್ಶ್ ನಗರ ಮತ್ತು ಗೋಲ್ ಗುಂಬಜು, ನಿಡಗುಂದಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವ್ರ ಮಾಡಸ್ ಏನು ಅಂತಂದರೆ ಬಸ್ಗಳನ್ನ ಹತ್ತೋದು ಬಸ್ಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದರೂ ಮಾಡೋದು ಅಥವಾ ಅವರ ಗಮನಕ್ಕಿಲ್ದೇ ವಸ್ತುಗಳನ್ನು ತೊಗೊಂಡು ಹೋಗೋದು, ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ. ಹೀಗೆ ಒಟ್ಟು 7 ಪ್ರಕರಣಗಳಲ್ಲಿ ಈ ಒಟ್ಟು 6 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು 1 ಕಾರು ಮತ್ತು 426.20 ಗ್ರಾಂ ಬಂಗಾರದ ಆಭರಣಗಳನ್ನ ಹೀಗೆ ಒಟ್ಟು 65 ಲಕ್ಷ ಮೌಲ್ಯದ ವಸ್ತುಗಳನ್ನು ಅವರಿಂದ ವಶಪಡಿಸ್ಕೊಂಡಿದ್ದಾರೆ. 2ನೇ ಪ್ರಕರಣ ಮಣಗುಳಿ ಪೊಲೀಸ್ ಠಾಣೆ. ಅದು ಕೂಡ ಏನು ಅಂತಂದರೆ ಪರ್ಟಿಕ್ಯುಲರ್ಲಿ 2 ವೀಲರ್ ಅಫೆನ್ಸಸ್ಸು. ಈ 2 ವೀಲರ್ಗಳ ಅಫೆನ್ಸಸ್ಗಳು ಅಂತ ಬಂದಾಗ ನೆಗ್ಲಿಜೆನ್ಸು ಒಂದು ಸ್ವಲ್ಪ ಕಂಡು ಬರುತ್ತೆ. ಯಾಕೆ ಅಂತಂದರೆ ಸುರಕ್ಷಿತ ಪ್ಲೇಸಸ್ಗಳಲ್ಲಿ ಪಾರ್ಕ್ ಮಾಡಿ ಹೋಗಬೇಕಾಗುತ್ತೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಈ ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ ಪಾರ್ಕ್ ಮಾಡಿ ಬೇರೆ ಊರುಗಳಿಗೆ ಹೋಗೋದು ಅಥವಾ ಯಾವುದೋ ಮರದ ನೆರಳಿದೆ ಅಂತಂತೇಳಿ ಅಲ್ಲಿ ಪಾರ್ಕ್ ಮಾಡೋದು, ದಾಬಾ ಇದೆ, ಹೋಟೆಲ್ ಇದೆ, ಅಲ್ಲಿಟ್ಟರೆ ಗಾಡಿ ಏನೂ ಆಗಲ್ಲ ಅಂತೇಳಿ ಪಾರ್ಕ್ ಮಾಡಿ ಬೇರೆ ಬೇರೆ ಊರುಗಳಿಗೆ ಹೋಗ್ಬೋದು. ಅಥವಾ ಕೆಲವೊಂದು ವೆಹಿಕಲ್ಸ್ಗಳಿಗೆ ನಾವು ಇವುಗಳನ್ನ ಚೆಕ್ ಮಾಡಿದಾಗ ಕೀನೇ ಆಪ್ರೇಟ್ ಆಗಲ್ಲ, ವಿತೌಟ್ ಕೀ ಕೂಡ ಬೈಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಕೀ ಹೋಗಿರುತ್ತೆ. ಸೊ ದೇರ್ ಇಸ್ ಅ ನೆಗ್ಲಿಜೆನ್ಸ್ ಆಲ್ಸೋ. ಕೆಲವೊಂದಿಷ್ಟು ಇಂಥ ಬೈಕ್ಸ್ಗಳನ್ನು ಕೂಡ ಕಳ್ಳತನ ಆದಂಥ ಪ್ರಕರಣಗಳು ನಮ್ಮ ಮಣಗುಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಬ್ಬನೇ ಆರೋಪಿ ಇವನೊಬ್ಬ ಮಾಡಸ್ ಅಫೆಂಡಿ ಇವನು ಆಲ್ರೆಡಿ ಇವನ ಮೇಲೆ ಮಣಗುಳಿಯಲ್ಲಿ ಪ್ರಕರಣಗಳಾಗಿ MOBನೂ ಇದ್ದಾನೆ. ಬಾಬು ಜಮಖಂಡಿ ಅನ್ನುವಂಥವನು ಇವು ಒಬ್ಬ ವ್ಯಕ್ತಿ ಅಂತಲೇ ಸುಮಾರು 19 ಮೋಟರ್ ಸೈಕಲ್ಸ್ಗಳನ್ನು ಮಣಗುಳಿ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ಅವುಗಳನ್ನ ಕೂಡ ಕೆಲವೊಂದಿಷ್ಟು ಬೈಕ್ಸ್ಗಳನ್ನ ಈಗಾಗಲೇ ನಾವು ವಿಕ್ಟಿಮ್ಸ್ಗಳಿಗೆ ಕೋರ್ಟ್ ಪರ್ಮಿಷನ್ ಕೊಟ್ಟು ಹ್ಯಾಂಡ್ ಓವರ್ ಮಾಡಲಾಗಿದೆ. ಇನ್ನೂ ಕೆಲವೊಂದಿಷ್ಟು ಬೈಕ್ಸ್ಗಳು ನಮ್ಮಲ್ಲಿದೆ. ಇನ್ನೂ ಕೆಲವೊಂದಿಷ್ಟು ಜನ ಏನು ಅಂತಂದರೆ ಬೈಕ್ಗಳು ಕಳ್ಕೊಂಡಿದ್ದಾರೆ, ಬಟ್ ಅವೆಲ್ಲಿ ಕೇಸೇ ಆಗಿಲ್ಲ.
ಯಾಕೆ ಕೇಸುಗಳನ್ನ ಅನ್ಕ್ಲೇಮ್ಡ್ ಥರ ಆಗಿದೆ. ಹಾಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಬೈಕ್ಗಳನ್ನ ಕಳ್ಕೊಂಡು ಕೇಸುಗಳು ನೀವು ಕೊಡದೇ ಇದ್ದಿದ್ದ ಪಕ್ಷದಲ್ಲಿ ತಾವು ಯಾರಾದರೂ ಬೈಕ್ಸ್ಗಳು ಬಿಟ್ಟಿದ್ದಲ್ಲಿ ಅವುಗಳನ್ನ ಹೋಗಿ ನೀವು ಮನಗುಳಿ ಮತ್ತು ವಿಜಯಪುರ ಗ್ರಾಮೀಣದಲ್ಲಿ ತಾವು ವೆರಿಫೈ ಮಾಡ್ಕೋಬೋದು. ಸೊ ಈಗೂ ಕೂಡ ತಾವು ಬೈಕ್ ಇತ್ತು ಅಂತಂತಂದರೆ ಯು ಕ್ಯಾನ್ ಕ್ಲೇಮ್ ದ ಬೈಕ್. ಸೊ ಎರಡನೇ ಕೇಸು. ಅದೇ ರೀತಿ ಮೂರನೇ ಕೇಸು ಮನಗುಳಿಯಲ್ಲಿ. ಇದು ಸ್ಟ್ಯಾಂಡರ್ಡ್ ಇದೇನು ಈ ರೀತಿಯಾದಂಥ ಪ್ರಕರಣಗಳೇನು ಹೊಸದೇನಲ್ಲ. ಪರ್ಟಿಕ್ಯುಲರ್ಲಿ ದಾವಣಗೆರೆ ಮತ್ತು ಬಳ್ಳಾರಿ, ಹರಪನಹಳ್ಳಿ ಈ ಕೆಲವು ಪ್ರದೇಶಗಳಲ್ಲಿ ಇದೊಂದು ಮಾಡಸ್ ಅಪ್ರಂಡಿ ಆದಂಥ ಇದೇ ಮಾಡಸ್ ಅಪ್ರಂಡಿ ಇಟ್ಕೊಂಡಿರುವಂಥ ಒಂದು ಅಪರಾಧಿಕ ತಂಡಗಳು ಅಲ್ಲಿ ಇವೆ. ಯಾವ ರೀತಿ ಅಂತಂತಂದರೆ ನಿಧಿ ಸಿಕ್ಕಿದೆ, ನಕಲಿ ಚಿನ್ನಾಭರಣಗಳನ್ನ ಕೊಟ್ಟು ಮೋಸ ಮಾಡುವಂಥದ್ದು. ನಮಗೆ ನಿಧಿ ಸಿಕ್ಕಿದೆ ಅಂತಂತಂದರೆ ಫೋನ್ ಮಾಡಿ ಹೇಳ್ತಾರೆ, ಸೊ ನಿಧಿ ಸಿಕ್ಕಿದೆ, ನಮಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ, ಕಡಿಮೆ ಬೆಲೆಗೆ ನಿಮಗೆ ಕೊಡ್ತೀವಿ, ತೊಗೊಂಡೋಗಿ ಅಂತೇಳಿ ಜನ ದುರಾಸೆಗೆ ಬಿಟ್ಬಿಟ್ಟು ಏನು ಮಾಡ್ತಾರೆ, ಮೋಸಕ್ಕೆ ಹೋಗ್ತಾರೆ. ಸೊ ಇವ್ರ ಮಾಡಸ್ ಅಪ್ರಂಡಿ ಏನು ಅಂತಂತಂದರೆ ಮುಂಚೆ ನಿಮ್ಗೊಂದು ಒರಿಜಿನಲ್ ಕೊಡ್ತಾರೆ 5 ಗ್ರಾಮನೋ 10 ಗ್ರಾಮು ಅಂತಂತೇಳಿ. ಇವರೆಲ್ಲ ಹೋಗಿ ಅದನ್ನೆಲ್ಲ ವೆರಿಫೈ ಮಾಡ್ಕೊಂಡು ಬರ್ತಾರೆ, ಅದು ಒರಿಜಿನಲ್ ಇದೆ ಅಂತಂತೇಳಿ. ಸೊ ನೆಕ್ಸ್ಟ್ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತಾರೆ, ರೇಟು ಕೂಡ ಅದೇ ರೀತಿ ಆಗುತ್ತೆ. ಇಲ್ಲ ನಾವು ಇನ್ನೂ ಹೆಚ್ಚಿದೆ, ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ನಾಣ್ಯಗಳನ್ನು ಕೊಡ್ತೀವಿ ಅಂತ ಹೇಳಿ ಇವರು ಸ್ಪಾಟನ್ನು ಡಿಸೈಡ್ ಮಾಡ್ತಾರೆ. ಯಾವ ರೀತಿ ಸ್ಪಾಟ್ ಡಿಸೈಡ್ ಮಾಡ್ತಾರೆ ಅಂತಂದರೆ ಅಲ್ಲಿ ಸಾರ್ವಜನಿಕರು ಯಾರು ಇರೋ ಆಗಿಲ್ಲ, CCTV ಇರೋ ಆಗಿಲ್ಲ, ಟೌನ್ ಇರೋ ಆಗಿಲ್ಲ, ಔಟ್ಸ್ಕರ್ಟ್ಸ್ ಯಾರು ಕೂಡ ಬರದೇ ಇರುವಂಥ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಬರೋದಕ್ಕೆ ಹೇಳ್ತಾರೆ. ಸೊ ನೀವು ಆಲ್ರೆಡಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡಿರ್ತಾರೆ. ಏನು ಅಂತಂದರೆ ಒರಿಜಿನಲ್ ಗೋಲ್ಡನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೊಟ್ಟು ಅದನ್ನು ಟ್ರಸ್ಟ್ನ ಕಳ್ಸ್ಕೊಂಡಿರ್ತಾರೆ. ಅವ್ರು ನಮ್ಮ ಹತ್ರ ಇನ್ನೂ ಜಾಸ್ತಿ ಬಂಗಾರ ಇದು ಬೇಕಾದರೆ ತೊಗೊಳ್ಳಿ ಅಂತಂತೇಳಿ. ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ ಆ ದುರಾಸೆಗೆ ಒಳಪಟ್ಟು ಏನು ಮಾಡ್ತಾರೆ, ಸಾಕಷ್ಟು ರೀತಿಯಲ್ಲಿ ದುಡ್ಡನ್ನು ತೊಗೊಂಡ್ಬಿಟ್ಟು ಆ ದುಡ್ಡನ್ನು ಕೊಡ್ತಾರೆ. ಇವ್ರೇನು ಮಾಡ್ತಾರೆ, ಅದ್ರ ಜೊತೆಗೆ ನಕಲಿ ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾರೆ. ಅದನ್ನು ಮನೆಯನ್ನು ನೋಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇದು ನಕಲಿ ಚಿನ್ನದ ನಾಣ್ಯ ಅಂತಂತೇಳಿ. ಇದು ಮಾಡಸ್ ಅಪ್ರಂಡಿ ಇದೆ. ಈ ಕೇಸಲ್ಲಿ ಆಗಿರೋದು ಆ ರೀತಿ ಮನೆ ಹೋಗಿ ನೋಡ್ಕೊಂಡಾದ್ಮೇಲೆ. ಇನ್ನೊಂದು ಮಾಡಸ್ ಅಪ್ರಂಡಿ ಇದೆ. ಆ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಏನು ನಡೀತಾ ಇರುತ್ತಲ್ಲ, ಅವ್ನು ದುಡ್ಡು ಕೊಡ್ತಿರ್ಬೇಕಾದ್ರೆ ಇವರು ಬಂಗಾರ ಕೊಡಬೇಕಾದ್ರೆ ಆರೋಪಿತರು ಏನು ಮಾಡ್ತಾರೆ, ಅದರಲ್ಲೇ ಒಂದಿಬ್ರು ಪೊಲೀಸರ ವೇಷನೂ ಹಾಕೊಂಡ್ಬರ್ತಾ ಇರ್ತಾರೆ. ಪೊಲೀಸರು ಬಂದು ಅಂತಂತೇಳಿ ಹೆದರಿಸಿ ಆತನನ್ನು ಓಡಿಸೋದು, ಇವ್ರೂ ಓಡೋಗೋದು. ಆ ರೀತಿಯಾದಂತಹ ಮಾಡಸ್ ಅಪ್ರಂಡಿನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂಚೆ ಗೋಲ್ ಗುಂಬಜಲ್ಲಿ ಆಗಿತ್ತು. ಅದನ್ನು ಕೂಡ ನಾವು ಪ್ರೆಸ್ ಮೀಟಲ್ಲಿ ಹೇಳಿದ್ವಿ. ಈ ರೀತಿಯಾಗಿ ಅಂದರೆ ಅದಾದಮೇಲೆ ಮತ್ತೊಂದು ಈ ರೀತಿಯಾದಂಥ ಪ್ರಕರಣ ಆಗಿದೆ. ಆದ್ದರಿಂದ ಜನರು ಕೂಡ ಇಂಥ ಏನು ಮೋಸ ಆಗಿರ್ಬೋದು ಅಥವಾ ಅವ್ರನ್ನ ದುರಾಸೆಗೆ ಒಳಪಡಿಸಿ ಅವ್ರನ್ನ ಜಾಲದಲ್ಲಿ ಬೀಳೋ ರೀತಿಯಾದಂಥ ಒಂದು ತಂಡನೂ ಕೂಡ ಈ ರೀತಿ ಆಪರೇಟ್ ಆಗ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮನಗುಳಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕ್ರೈಮ್ ನಂಬರ್ 61/25 ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಫಿರ್ಯಾದಿಯವರು ಏನು ಸಾಕಿನ ಕಲ್ಲೂರು ತಾಲೂಕು ಹುದಿಗೇರಿ ಲಾತೂರ್ದವ್ರನ್ನ ಇಲ್ಲಿ ಕರ್ಸ್ಕೊತಾರೆ. ಎಲ್ಲಿ ಮನಗುಳಿ ಹತ್ರ. ಅವ್ರ ಆರೋಪಿಗಳು ಹರಪನಹಳ್ಳಿ. ಅವ್ರ ಪಾಯಿಂಟ್ ಆಫ್ ಪ್ಲೇಸ್ ನೋಡಿ, ಅಂದರೆ ಅವ್ರ ಊರಲ್ಲ ಇವ್ರ ಊರಲ್ಲ, ಸಮ್ವೇರ್ ಇನ್ ಬಿಟ್ವೀನ್, ಸಂಬಂಧ ಇಲ್ಲ ರೀತಿಯಲ್ಲಿ ಕರೆಸ್ಕೊಂಡ್ಬಿಟ್ಟು ಒಂದು 4 ಜನ ಆರೋಪಿತರನ್ನ ನಾವೀಗ ಬಂಧಿಸಿದ್ದೀವಿ. ಆ ಪ್ರಕರಣದಲ್ಲಿ ಸುಮಾರು 26 ಲಕ್ಷ ರೂಪಾಯಿ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ದೀವಿ ವಿಕ್ಟಿಮು. ಆ ಕೇಸ್ನಲ್ಲಿ ಈಗ 20 ಲಕ್ಷ ನಗದು ಹಣ ಮತ್ತು ಒಂದು ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ಅದು ಕೂಡ ಪ್ರಕರಣ ಪತ್ತೆ ಮಾಡಿದ್ದಾರೆ. ಮತ್ತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 516/25 ಇದು ಕೂಡ ಬೈಕ್ ಕಳ್ಳತನದಲ್ಲಿ ಇನ್ವಾಲ್ವ್ ಆದಂಥವರು. ಇವರು ಒಟ್ಟು 3 ಜನ, ಇಬ್ಬರು ನಾಲ್ಕಂಡವರು, ಒಬ್ಬರು ಆತರ್ಗದವರು. ಈ 3 ಜನದಿಂದ ಒಟ್ಟು 20 ಮೋಟರ್ ಸೈಕಲ್ಸ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅವುಗಳನ್ನು ಕೂಡ ಕೆಲವೊಂದು ಜನಕ್ಕೆ ರಿಲೀಸ್ ಆಗಿದೆ, ಕೆಲವೊಂದು ಜನ ರಿಲೀಸ್ ಪ್ರೊಸೆಸಲ್ಲಿದೆ. ಕೆಲವೊಂದು ಅನ್ಕ್ಲೇಮ್ಡ್ ವೆಹಿಕಲ್ಸ್ಗಳನ್ನು ಕೂಡ ಅವರಲ್ಲಿವೆ. ಅದಾವ ಎಲ್ಲಿ ಪ್ರಕರಣಗಳು ದಾಖಲಾಗಿಲ್ಲ ಅಥವಾ ಬೇರೆ ಕಡೆ ಆಗಿರ್ಬೋದು. ಅವುಗಳನ್ನ ಚೆಕ್ ಮಾಡಿ ಅದನ್ನು ಅವ್ರಿಗೆ ಕೊಡಲಾಗುವುದು. ಆ ಹಿನ್ನೆಲೆಯಲ್ಲಿ ಒಟ್ಟು ವಿಜಯಪುರ ಗ್ರಾಮೀಣ ಉಪವಿಭಾಗದವರು ಮತ್ತು ಅವರ ಇಬ್ಬರು CPI ಮತ್ತು ಅವರ PSI ತಂಡ ಕಳೆದ 2 ತಿಂಗಳಲ್ಲಿ ಈ 14 ಜನ ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಆರೋಪಿತರನ್ನು ಬಂಧಿಸಿ ಸುಮಾರು 48 ಪ್ರಕರಣಗಳನ್ನು ಪ್ರಾಪರ್ಟಿ ಅಫೆನ್ಸಸ್ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 1,17,30,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರನ್ನು ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಇದರ ಜೊತೆಗೆ ಈಗ ಬೈಕ್ ಕಳ್ಳತನ ಅಂತ ಬಂದಾಗ ಸಾರ್ವಜನಿಕರು ಕೂಡ ಅವರ ಸುರಕ್ಷತೆಗೋಸ್ಕರ GPS ಚಿಪ್ಗಳು ಬರ್ತವೆ. ನಿಮ್ಮ 4 ವೀಲರ್ ಆಗಿರ್ಬೋದು, 2 ವೀಲರ್ GPS ಚಿಪ್ಸು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ವೆಹಿಕಲ್ಸ್ಗಳನ್ನ ಇಟ್ಕೊಂಡು ಕೂಡ, ಸೊ ದ್ಯಾಟ್ ನಿಮ್ಮ ವೆಹಿಕಲ್ ಯಾರೇ ತೊಗೊಂಡೋದ್ರು ಮಾಡಿದ್ರು ಕೂಡ ಈಗ ಸಮ್ ಲೊಕೇಶನ್ GPS ಚಿಪ್ ಡಸಂಟ್ ಕಾಸ್ಟ್ ಮಚ್, ಇಟ್ ಇಸ್ ಲೆಸ್ ದ್ಯಾನ್ 1000 rupees 2000 rupees ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಅದನ್ನು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಇದ್ರೂ ಕೂಡ GPS ಚಿಪ್ ಕನೆಕ್ಟ್ ಕಾಣೋದೇ ಇಲ್ಲ ನೀವು ಗಾಡಿಯಲ್ಲಿ ಎಲ್ಲಿಟ್ಟಿದ್ದೀರಿ ಅಂತ, ಸೊ ದ್ಯಾಟ್ ದೇ ಕ್ಯಾನ್ ಟ್ರೇಸ್ ದೇರ್ ವೆಹಿಕಲ್. ಸೊ ಅದು ಕೂಡ ಸಾಕಷ್ಟು ಸೇಫ್ಟಿ ಮೆಜರ್ಸ್ಗಳನ್ನು ಕೂಡ ಅವರು ಮಾಡ್ಕೋಬೋದು. ಅದೇ ರೀತಿ 2 ವೀಲರ್ಸ್ ಅಂತ ವಿಚಾರ ಬಂದಾಗ ಈ ಕೆಲವೊಂದಿಷ್ಟು 2 ವೀಲರ್ಸ್ಗಳನ್ನ ನಾವು ವಿಜಯಪುರ ಸಿಟಿ, ಪರ್ಟಿಕ್ಯುಲರ್ಲಿ ಸಿಟಿ ಮತ್ತು ಡಿಸ್ಟಿಕ್ನ ಕೆಲವು ಭಾಗಗಳಲ್ಲಿ ನೋಡ್ತಾ ಇದ್ದೀವಿ. ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಹಾಕ್ಕೊಂಡು ವೆಹಿಕಲ್ಗಳನ್ನ ಚಲಾವಣೆ ಮಾಡೋದು.
ದಟ್ ಈಸ್ ಇಲ್ಲಿಗಲ್. ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ, KP ಆ್ಯಕ್ಟ್ ಪ್ರಕಾರ, ಇವನ್ BNS ಆ್ಯಕ್ಟ್ ಪ್ರಕಾರ ಕೂಡ ನಾವು ಪ್ರಕರಣಗಳನ್ನ ದಾಖಲಿಸಿ ವೆಹಿಕಲ್ಸ್ಗಳನ್ನು ಸೀಸ್ ಮಾಡೋದಕ್ಕೂ ಅವಕಾಶ ಇದೆ, ಫೈನ್ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಈಗಾಗಲೇ ಜಿಲ್ಲೆಯಲ್ಲಿ ಅದರ ಬಗ್ಗೆ ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಮೆಕ್ಯಾನಿಕ್ಸ್ಗಳು ಏನು ರಿಪೇರಿ ಮಾಡೋ ಮೆಕ್ಯಾನಿಕ್ಸ್ ಇರ್ತಾರೆ ಅವರು ಕೂಡ ನಿಮ್ಮ ಮೂಲಕ ಏನು ನಾವು ಹೇಳೋದು ಬಯಸ್ತೀವಿ ಅಂತಂದರೆ, ಮಾಡಿಫೈಡ್ ಸೈಲೆನ್ಸರ್ ಮಾಡೋದು ಇಟ್ ಈಸ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ತಪ್ಪು. ಅದು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಮಾಡೋದಷ್ಟೇ ಅಲ್ಲದೆ ಇಟ್ ಈಸ್ ಅಗೇನೆಸ್ಟ್ ದ ಕಾನೂನು. ಹಾಗಾಗಿ ಯಾರು ಮೆಕ್ಯಾನಿಕ್ಸ್ಗಳು ಇದನ್ನು ಮಾಡಿಫೈಡ್ ಸೈಲೆನ್ಸರ್ ಮಾಡಿಕೊಡ್ತಾರೆ ಅವ್ರ ಮೇಲೂ ಕೂಡ ನಾವು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನು ನಾವು ಯಾವುದೇ ಕಾರಣಕ್ಕೂ ಅಲೋ ಮಾಡೋಕ್ಕಾಗಲ್ಲ. ಆ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಲಾಗುತ್ತೆ, ಪ್ರಕರಣಗಳನ್ನು ದಾಖಲು ಮಾಡಲಾಗುತ್ತೆ. ಅದರ ಜೊತೆಗೆ ಟಿಂಟೆಡ್ ಗ್ಲಾಸ್ ಹಾಕುವಂಥ 4 ವೀಲರ್ಸ್ಗಳು ವಿ ಆರ್ ಫೈಂಡಿಂಗ್ ಇಟ್ ಏನು ಅಂತಂದರೆ, ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ಸ್ಗಳಿಗೆ ಇಷ್ಟೇ ಪರ್ಸೆಂಟೇಜ್ ಆದಂತಹ ಏನು ಲೆಸ್ ದ್ಯಾನ್ 70% ಆ್ಯಂಡ್ ಲೆಸ್ ದ್ಯಾನ್ 50%, ಸೈಡ್ ವಿಂಡೋ, ಫ್ರಂಟ್ ವಿಂಡೋ, ರೇರ್ ವಿಂಡೋ ಅಂತಂತೇಳಿ ಸ್ಪೆಸಿಫಿಕೇಶನ್ಸ್ ಇದೆ. ಆ ಸ್ಪೆಸಿಫಿಕೇಶನ್ಸ್ ಬಿಟ್ಟು ಈ ಪರ್ಟಿಕ್ಯುಲರ್ಲಿ ರೇಡಿಯಂ ಅಂಗಡಿಯವರು, ಈ ರಿಪೇರಿ ಮಾಡೋ ಅಂಗಡಿಯವರು, ಆಮೇಲೆ ಕಾರ್ ಡೆಕೋರ್ ಅಂತಂತಂದರೆ ಈ ಅಲಂಕಾರಿಕ ವಸ್ತುಗಳನ್ನು ಇಟ್ಟು ಮಾಡೋರು, ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಬ್ಲ್ಯಾಕ್ ಪೇಪರ್ ಸ್ಟ್ರಿಪ್ಸ್ಗಳನ್ನು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತಾರೆ. ಇದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಕೂಡ ತಪ್ಪು. ಯಾಕಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದೇರ್ ಪ್ರೈವೇಟ್ ಪ್ರೈವಸಿ. ಸೊ ಹಾಗಾಗಿ ನೀವು ಸಾರ್ವಜನಿಕವಾಗಿ ಓಡಾಡ್ತಾ ಇರಬೇಕಾದ್ರೆ ವೆಹಿಕಲ್ದಲ್ಲಿ ಯಾರು ಹೋದ್ರು, ಯಾರು ಬಂದರು, ಹೌದಾ? ಸೊ ಕಿಡ್ನ್ಯಾಪಿಂಗ್ ಕೇಸಸ್ಗಳಾಗಿರ್ಬೋದು, ಅಥವಾ ಯಾರನ್ನಾದ್ರೂ ಕರ್ಕೊಂಡು ಹೋಗೋದು, ರೌಡೀಸ್ಗಳಾಗಿರ್ಬೋದು, ಸಮಾಜಘಾತಕ ಶಕ್ತಿಗಳಾಗಿರ್ಬೋದು, ಅಂಥ ವೆಹಿಕಲ್ಸ್ಗಳಲ್ಲಿ ಓಡಾಡ್ತಾ ಇರ್ತಾರೆ ಅನ್ನುವಂಥ ಒಂದು ದೃಷ್ಟಿಯಿಂದ ಅದು ಪೊಲೀಸರಿಗೆ ಕಾಣಬೇಕಾಗಿರೋದು, ಉಳಿದ ಸಾರ್ವಜನಿಕರಿಗೆ ಕಾಣಬೇಕಾಗಿರೋದು. ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸೋದೇನಾದರೂ ಇತ್ತಂದರೆ, ಯಾರಾದರೂ ಕೂಡ ಈ ಟಿಂಟೆಡ್ ಗ್ಲಾಸಸ್ಗಳನ್ನ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಮೊದಲು ತೆಗಿರಿ. ಇಲ್ಲಾಂದರೆ ಪೊಲೀಸ್ನವರು ಪ್ರಕರಣಗಳನ್ನು ದಾಖಲಿಸ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ 2 ವಿಚಾರಗಳನ್ನ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದೆ. ಥ್ಯಾಂಕ್ ಯು. ಒಂದು ವಿಷಯ ಭಾಳ ಗಮನ ಅನಿಸ್ತದೆ. ಮೋಸ್ಟ್ ಆಫ್ ದ ಕೇಸಸ್ ಆರ್ ಫೈಲ್ಡ್ ಇನ್ ಮನಗುಳಿ. ಒಂದು ಲಾಸ್ಟ್ ಟೈಮ್ ಒಂದು ಬ್ಯಾಂಕ್ ದರೋಡೆ ಆಗಿದ್ದು ಮನಗುಳಿ. ಸೊ ವೈ ಮನಗುಳಿ ಇಸ್ ಬಿಕಮ್ ಸೋ ಪಾಪ್ಯುಲರ್ ಅಲ್ಲಿ? ಮನಗುಳಿ PSI is very tactful and smart in identifying this. ರೀಸನ್ ಏನಿಲ್ಲ, ಇಲ್ಲಿ ನೀವು ಒಂದು ನೋಡಬೇಕು, ಮನಗುಳಿ 3 ಪ್ರಕರಣಗಳು ಇದ್ರೂ ಕೂಡ the same gang has operated in the different places. So we have mentioned only 4 cases, but whereas the outcome of this entire investigation is 48 cases outburst ಆಗಿದೆ. ಸೊ 3 ಕೇಸಸ್ನ ಯಾಕೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ, ಅದರಲ್ಲಿ ಒಂದು 26 ಲಕ್ಷ ಏನು ನಕಲಿ ಚಿನ್ನದ ನಾಣ್ಯಗಳನ್ನು ಕೋರ್ಟ್ ಮಾಡುವಂಥದ್ದು, ವೆರೈಟಿ ಆಫ್ ಕೇಸ್. ಮತ್ತು ಬೈಕ್ ಅಫೆನ್ಸ್ ಒಂದು. ಎರಡನೇದು ನಿಮಗೆ ಅದು ಬಸ್ನಲ್ಲಿ ಹೋಗುವಂಥದ್ದು, ಅಟೆನ್ಷನ್ ಡೈವರ್ಷನ್. ಸೊ ಹಾಗಾಗಿ ಟಿಪಿಕಲ್ ಕೇಸಸ್ ಹ್ಯಾವ್ ಸೆಲೆಕ್ಟೆಡ್. 48 ಕೇಸಲ್ಲಿ ಬೇರೆ ಟಾಟೆದು ನಾವು ಸೆಲೆಕ್ಟ್ ಮಾಡ್ಬೋದಿತ್ತು. ದ ಟಿಪಿಕಲ್ ಕೇಸಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಆ್ಯಂಡ್ ದೇ ಹ್ಯಾವ್ ಬಿನ್ ಅರೆಸ್ಟೆಡ್ ಇನ್ ಅದರ್ ಕೇಸಸ್ ಆಲ್ಸೋ. ಸೊ ಅದರ್ ಪೊಲೀಸ್ ಸ್ಟೇಷನ್ ಕೇಸಸ್ಗಳಲ್ಲಿನೂ ಕೂಡ ಅವರು 48 ಪ್ರಕರಣಗಳನ್ನು ನಾವು ಇಟ್ಕೊಂಡು ಹೇಳೋಕ್ಕೆ ಕಷ್ಟ ಆಗುತ್ತೆ, ನಿಮ್ಗೆ ಬರೆಯೋಕ್ಕೂ ಕಷ್ಟ ಆಗುತ್ತೆ. ಮನಗುಳಿಯಲ್ಲಿ ಜಾಸ್ತಿ ಆಗುತ್ತೆ ಅಂತ ಮನಗುಳಿ ಹ್ಯಾಸ್ ಡನ್ ಎ ಗುಡ್ ವರ್ಕ್. ಸೊ ಅಲ್ಲಿ ಪ್ರಕರಣಗಳ ಸಂಖ್ಯೆನೂ ಕಡಿಮೆ, ಆಮೇಲೆ ಇಟ್ಸ್ ಎ ವೆರೈಟಿ ಆಫ್ ಕೇಸಸ್. ಸೊ ಅದಕ್ಕೋಸ್ಕರ ಈ 48 ಪ್ರಕರಣಗಳಲ್ಲಿ ಇವು 4 ಪ್ರಕರಣಗಳು ಇಂಟ್ರೆಸ್ಟ್ ಆಮೇಲೆ ಈ ಬಸ್ಗಳಲ್ಲಿ ಆಗಿರುವಂಥ ಪ್ರಕರಣಗಳು ಜನರಲಿ ಸಿಗೋದು ಕಷ್ಟ ಇರುತ್ತೆ. ಎಲ್ಲೋ ಹಾಕ್ತಾರೆ, ಎಲ್ಲೇ ಇರೋದು ಹೋಗ್ತಾರೆ. ಇಟ್ ಈಸ್ ದ ಇಂಟ್ರೆಸ್ಟೆಡ್ ಗ್ಯಾಂಗ್. ಶಿವಮೊಗ್ಗದವರು, ಸೋಲಾಪುರದವರು, ಮಹಾರಾಷ್ಟ್ರದವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಕಲಬುರಗಿದವರು ಇನ್ವಾಲ್ವ್ ಆಗಿದ್ದಾರೆ. ಸೊ ದೇ ಆರ್ ಆಲ್ರೆಡಿ ಇಂಟರ್ಲಿಂಕ್ಡ್ ಬಟ್ ವರ್ಕಿಂಗ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಇವ್ರದೇ ಆದಂಥ ಒಂದು ತಂಡ ಏನಿದೆ ಅಂತಂದರೆ, ಇಲ್ಲಿ ಮಾಡಿದ್ದನ್ನು ಕಲೆಕ್ಟ್ ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ ಡಿಸ್ಪೋಸ್ ಮಾಡೋ ತಂಡ ಇದೆ. ಕೆಳಗಡೆ ಅಫೆನ್ಸ್ ಮಾಡೋರು ಬೇರೆ ಇದ್ದಾರೆ, ಕಲೆಕ್ಟ್ ಮಾಡೋರು ಬೇರೆ ಇದ್ದಾರೆ, ಡಿಸ್ಪೋಸ್ ಮಾಡೋದು ಬೇರೆ ಸ್ಟೇಟಲ್ಲಿ ಇದೆ. ಸೊ ದ್ಯಾಟ್ ಈಸ್ ಹೌ ದಿಸ್ ಕೇಸ್ ಬಿಕಮ್ ಇಂಪಾರ್ಟೆಂಟ್. ಮತ್ತೆ ವಿಜಯನಗರ ಮತ್ತೆ ಲಾತೂರವ್ರು ಹೆಂಗೆ ಅವರು ಇಲ್ಲಿ ಅಲ್ಲ, ಅದನ್ನೇ ಲಾತೂರವ್ರಿಗೆ ಅವ್ರು ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಫೋನ್, ಬಟ್ ಟ್ರಾನ್ಸಾಕ್ಷನಿಗೆ ಇಲ್ಲಿ ವಿಜಯಪುರಕ್ಕೆ ಕರ್ಸ್ಕೊಂಡಿದ್ದಾರೆ. ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ. ಆಕ್ಸಿಡೆಂಟ್ ಅವ್ರಿಗೆ ಕನ್ವಿನ್ಸ್ ಆಗೋಂಗೆ ಈ ಮೆಜಾರಿಟಿ ಬಸ್ ಮೋಸ್ಟ್ ಜಸ್ಟ್ ನೋಡಿದ್ರು ಎಲ್ಲೋ ಹೀರೋ ಕಂಪನಿ ಇದೆ. ಅದು ವಾಯ್ ಅಂದರೆ ಹೀರೋ ಕಂಪನಿಗೆ ಅಷ್ಟು ಸೆಕ್ಯೂರಿಟಿ ಇರೋದಿಲ್ಲ. ಅದು ಜನರು ಅದರ ಮೇಲೆ ದೇರ್ ಆರ್ ಮೆನಿ ಅದರ್ ಕಂಪನೀಸ್ ಮ್ಯಾನುಫ್ಯಾಕ್ಚರಿಂಗ್ 90% ಆರ್ ಓನ್ಲಿ ಬಿಲಾಂಗ್ಸ್ ಟು ಹೀರೋ ಕಂಪನಿ.
Any specific reason? You have to look into it. Now you ಕೂಡ ನೋಡೋದು ಅಲ್ಲ ನಾವು ವ್ಯಾಲಿಡ್ ಕ್ವಶನ್ ಸೊ ಯು ಹ್ಯಾವ್ ಟು ಲುಕ್ into it. ಅದು ಸೇಫ್ಟಿ ಕಡಿಮೆ ಇರಬೇಕಲ್ಲ. ಈಗ ಅದನ್ನು ಕಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಸೊ ಯಾಕೆ ಏನು ಅಂತಂತೇಳಿ ಸೊ ವಿಲ್ ಸಿ ಇಟ್ ಏನು maybe we have to see it what of the question what you have raised is valid but we need to check it. ಕಾಂಟ್ಯಾಕ್ಟ್ ಕಂಪನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಮಾಡ್ಬೋದು. ಮೇಬಿ ಮೇಕಿಂಗ್ ಆಫ್ ಡೂಪ್ಲಿಕೇಟ್ ಕೀಸ್ ಇರ್ಬೋದು ಅಥವಾ ಹಳೆ ಬೈಕ್ಸ್ಗಳು ಇರ್ಬೋದು. ಸೊ ನೀವು ಬೈಕಲ್ಲಿ ಹೋದ್ರಿ ಅಂತಂತಂದರೆ ಜನರಲಿ ಗೇರ್ಡ್ 2 ವೀಲರ್ಸ್ಗಳಲ್ಲಿ ಹೋದರೆ ಒಂದು ನೀರು ಜಾಸ್ತಿ ಹೋಗುತ್ತೆ ದೆನ್ ರೀಸೇಲ್ ವ್ಯಾಲ್ಯೂ ಆಯಿತು ಬಟ್ ನಂಬರ್ ಆಫ್ ವೆಹಿಕಲ್ಸ್ ಮಾರ್ಕೆಟಲ್ಲಿ ಪರ್ಚೇಸಿಂಗ್ ಯಾವ ಜಾಸ್ತಿ ಇದೆ ನೋಡ್ಬೇಕಾದ್ರೆ ಇವೆಲ್ಲ KTM ಅಂತ ಇಂಥ ಒಂದು ಸ್ವಲ್ಪ ಹೈಯರ್ ವರ್ಷನ್ ಬೈಕ್ಗಳು ಬಂದರೆ ಸೇಫ್ಟಿ ಮೆಜರ್ಸ್ ಆರ್ ಮೋರ್ ಅನ್ಕೋತೀನಿ ಮತ್ತು ಮೇಕಿಂಗ್ ಡೂಪ್ಲಿಕೇಟ್ ಕೀ ಆರ್ ಬ್ರೇಕಿಂಗ್ ದ ಲಾಕ್ ಇಸ್ ಡಿಫ್ರೆಂಟ್ ಅಂತ ಅನ್ಕೋತೀನಿ. ವಿ ಹ್ಯಾವ್ ಟು ಸಿ ಇಟ್. ಸರ್ ಇನ್ನೊಂದು ಗುಟ್ಕಾ ಭಾಳ ಸುಮಾರು ಕಡೆ ಜಾಸ್ತಿ ಆಗಿ ಅದ್ರ ಬಗ್ಗೆ ಏನಾದ್ರು ಗುಟ್ಕಾ ಸ್ಪೆಸಿಫಿಕಲಿ ಮಾವ ನಾಟ್ ಸಾರಿ ನಾಟ್ ಗುಟ್ಕಾ ಇಟ್ಸ್ ಮಾವ. ಗುಟ್ಕಾ ಇಸ್ ಎ ಲೈಸೆನ್ಸ್ ಮಾವ ಸರ್ ಮಾಲಿಕ್ ಚಾನಲ್ ಸ್ಟಾರ್ ಇವೆಲ್ಲ ಲೈಸೆನ್ಸ್ ಗುಟ್ಕಾ ಇಸ್ ಬ್ಯಾಡ್ ಗುಟ್ಕಾ ಬರೋದಿಲ್ಲ. ಸೊ ಈ ಮಾವಾಗಿ ಸಂಬಂಧಪಟ್ಟಂತೆ ಏನು ಆಲ್ರೆಡಿ ದ ಸ್ಪೆಷಲ್ ಡ್ರೈವ್ ಅಂತ ಎಲ್ಲ ಕಡೆ ಆಗ್ತಾ ಇರುತ್ತೆ. ಸೊ ಈ ಹಳ್ಳಿಗಳಲ್ಲಿ ಏನು ಈ ತಂಬಾಕು ಮತ್ತು ಅಡಿಕೆ ಮತ್ತು ಸುಣ್ಣ ಇದನ್ನು ಮಿಕ್ಸ್ ಮಾಡಿ ಏನು ತಿಂತಾರೆ ಇವ್ರು ಏನು ಮಾಡ್ತಾರೆ ಅದನ್ನು ಪಾಟ್ ಶಾಪ್ಸ್ಗಳಲ್ಲಿ ಮಿಕ್ಸರ್ಗಳನ್ನ ಇಟ್ಕೊಂಡ್ಬಿಟ್ಟು ಅದನ್ನು ಸಾಫ್ಟ್ ಪೌಡರ್ ಥರ ಮಾಡಿ ಅದಕ್ಕೆ ಬೇಕಾದಂಥ ಇನ್ನೊಂದೆರಡು ಮೆಟೀರಿಯಲ್ಸ್ಗಳನ್ನ ಆ್ಯಡಪ್ ಮಾಡ್ತಾರೆ. ಇಟ್ ಇಸ್ ಅ ಲೋ ಕಾಸ್ಟ್ ಕಂಪೇರ್ ಟು ದ ಪ್ಯಾಕ್ಡ್ ಒನ್. ಸೊ ಗ್ರಾಮೀಣ ಭಾಗದಲ್ಲಿ ಅದು ಕಂಡು ಬಂದಿದೆ. ಅದರ ಪ್ರಕಾರ ನಾವು ಏನು ಕೊಟ್ಟ ಅಡಿಯಲ್ಲಿ ಸಾಕಷ್ಟು 900ಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನ ಕೊಟ್ಟ ಕಾಯ್ದೆಯಲ್ಲಿ ಲಾಸ್ಟ್ ಇಯರ್ ನಾವು ಯೂಸ್ ಮಾಡಿದ್ದೀವಿ. ಸೊ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಆಮೇಲೆ ಈಗ ಯಾರು 2ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬರ್ತಾರೆ ಅವ್ರನ್ನ ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಲ್ಲಿ ಪ್ರಕರಣಗಳನ್ನ ದಾಖಲಿಸೋದು. ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳು ಆದಮೇಲೂ ಕೂಡ ಅವ್ರು ಕಂಟಿನ್ಯೂ ಮಾಡಿದ್ರು ಅಂತಂದ್ರೆ ಇದನ್ನು ಗಡಿಪಾರಿಗೆ ನಾವು ಫರ್ದರ್ ಆ್ಯಕ್ಷನ್ನ ತಗೋಬೋದು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಸಿಬ್ಬಂದಿ ಒಂದು ಸರ್ಟಿಫಿಕೇಟ್ಸ್ ಕೊಡ್ತಿದ್ದೆ, ಹ್ಯಾಂಡ್ ಓವರ್ ಪ್ರಾಪರ್ಟಿ